ಮೈಸೂರು ಜಿಲ್ಲೆ ಇಲವಾಲ ಗ್ರಾಮದ ಸಂತೆಮಾಳದ ಆವರಣದಲ್ಲಿ ಪಾರಂಪರಿಕ ನಾಡ ಕುಸ್ತಿ ವಿಜೃಂಭಿಸಿತು. ವಾರಾಂತ್ಯದಲ್ಲಿ ನಿರೀಕ್ಷೆಗೂ ಮೀರಿದ ಸಂಖ್ಯೆಯ ಪ್ರೇಕ್ಷಕರು ನೆರೆದಿದ್ರು. ಪೈಲ್ವಾನ್ ಪಟುಗಳಿಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ರು. ಇಲವಾಲ ಲಿಂಗದೇವರ ಕೊಪ್ಪಲು ಗ್ರಾಮದ ಜೋಡಿ ಮಾರಮ್ಮ ಜಾತ್ರೆಯ ಪ್ರಯುಕ್ತ ಮೈಸೂರು ಉತ್ತರ ರೋಟರಿ ಸಮುದಾಯದ ದಳದಿಂದ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಪುರುಷ ಮತ್ತು ಮಹಿಳೆಯರ ಜಂಗಿ ಕುಸ್ತಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಕುಸ್ತಿಪಟುಗಳು ಪ್ರದರ್ಶನ ನೀಡಿದರು. ಮಹಿಳಾ ಕುಸ್ತಿ ಪಂದ್ಯಾವಳಿಯು ಜನರ ಆಕರ್ಷಣೆ ಮಾಡಿತು. ರಾಮನಹಳ್ಳಿ ಭಾಗದಿಂದ ಬಂದ ಮಹಿಳಾ ಕುಸ್ತಿಗಳು ಉತ್ತಮ ಪ್ರದರ್ಶನವನ್ನ ನೀಡಿದ್ರು. ಜೊತೆಗೆ ಮೈಸೂರು, ಚಾಮರಾಜನಗರ, ತುಮಕೂರು ಹಾಗೂ ಬಳ್ಳಾರಿ, ಮಹಾರಾಷ್ಟ್ರ ಭಾಗದಿಂದ ಬಂದ ಪುರುಷ ಕುಸ್ತಿಪಟುಗಳು ತೊಡೆತಟ್ಟಿ ಅಖಾಡಕ್ಕೆ ಇಳಿದ್ರು. ಆ ಮೂಲಕ ನೆರೆದಿದ್ದ ಜನರು ಹುಬ್ಬೇರಿಸುವ ರೀತಿಯಲ್ಲಿ ಕುಸ್ತಿ ಪಂದ್ಯಾವಳಿಯನ್ನ ಆಡಿದ್ರು. ಸುಮಾರು 40ಕ್ಕೂ ಹೆಚ್ಚು ಜೋಡಿಗಳು ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ರು. ಕುಸ್ತಿ ಪಂದ್ಯಾವಳಿಯು ಪಾರಂಪರಿಕವಾಗಿ ನಡೆದುಕೊಂಡು ಬಂದ ಒಂದು ಆಟವಾಗಿದೆ. ಪ್ರತಿ ವರ್ಷವೂ ಇಲವಾಲ ಹಾಗೂ ಲಿಂಗದೇವರ ಕೊಪ್ಪಲಿನ ಜೋಡಿ ಮಾರಮ್ಮನ ಜಾತ್ರೆ ಅಂಗವಾಗಿ ನಡೆಸಿಕೊಂಡು ಬರ್ತಿದ್ದಾರೆ. ಈ ಕುಸ್ತಿ ಪಂದ್ಯಾವಳಿಯನ್ನ ಹಿರಿಯ ಕುಸ್ತಿಪಟು ಕೃಷ್ಣೇಗೌಡ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದ್ರು. ವಿಜೇತರಿಗೆ ಹಣ ಹಾಗೂ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4ನೇ ಸ್ಥಾನ ಪಡೆದ ಕುಸ್ತಿಪಟುಗಳಿಗೆ ಬೆಳ್ಳಿಯ ಗದಿಯನ್ನ ಬಹುಮಾನವಾಗಿ ನೀಡಿದ್ರು.